ಮಕ್ಕಳಿಗೆ ದಸರಾ ಹಾಲಿಡೇಸ್ ಬಂತು ಎಲ್ಲಾದ್ರೂ ಹೋಗ್ಬೇಕಲ್ಲ ವೆಕೇಷನ್ನಲ್ಲಿ ಅಂತ ಪ್ಲಾನ್ ಮಾಡ್ತಿರ್ಬೇಕಾದ್ರೆ ನಮಗೆ ಸಪೋರ್ಟ್ ಮಾಡಿದ್ದು ಪಲ್ಲವಿ ಹಾಲಿಡೇಸ್ನವರು. ಪಲ್ಲವಿ ಹಾಲಿಡೇಸ್ನವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ತುಂಬಾ ನೀಟಾಗಿ ಟ್ರಿಪ್ನ ಆರ್ಗನೈಸ್ ಮಾಡಿ ಪ್ಲಾನ್ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗಿದ್ದು ದಾಂಡೇಲಿ ಟ್ರಿಪ್ಗೆ. ದಾಂಡೇಲಿಗೆ ರೀಚ್ ಆದ ತಕ್ಷಣ ನಾವು ಸ್ಟೇ ಆಗಿದ್ದು ಬೈಜನ್ ರಿವರ್ ರೆಸಾರ್ಟ್ ಅಂತ ಹೇಳಿ. ಮೊದಲೇ ಅವರೆಲ್ಲ ಪ್ರೀ ಪ್ಲಾನ್ ಮಾಡಿ ಅರೇಂಜ್ ಮಾಡಿರ್ತಾರೆ. ನಮಗೆ ಯಾವುದೇ ರೀತಿಯ ತಲೆ ಬಿಸಿ ಆಗೋದಿಲ್ಲ, ಮತ್ತು ಏನು ಮಾಡಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ. ಮೈಂಡ್ ಫ್ರೀ ಆಗಿ ರಿಲ್ಯಾಕ್ಸ್ ಆಗಿ ಟ್ರಿಪ್ನ ಆರಾಮಾಗಿ ಎಂಜಾಯ್ ಮಾಡ್ಬೋದು. ರೆಸಾರ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಜೊತೆಗೆ ರಿವರ್ ಹತ್ರನೇ ಇರೋದ್ರಿಂದ ಒಳ್ಳೆ ನೇಚರ್ ಅಂತಲೇ ಹೇಳ್ಬೋದು. ತುಂಬಾ ಸೂಪರ್ ಆಗಿತ್ತು ವಾತಾವರಣ. ಹಾಗೆ ರೂಮು ಸಹ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ. ಹೋದ ತಕ್ಷಣ ರೂಮ್ನ ನೋಡ್ತಾ ಇದ್ವಿ. ಮಕ್ಕಳಿಗೆಲ್ಲ ರೂಮ್ ತುಂಬ ಇಷ್ಟ ಆಯಿತು. ಹಾಗೆ ರೂಮಿಂದ ಹೊರಗಡೆ ಬಂದ ತಕ್ಷಣ ಕಾಣೋದು ರಿವರು ತುಂಬಾ ಚೆನ್ನಾಗಿ ಅನಿಸುತ್ತೆ. ಫೀಲ್ ಗುಡ್ ಅಂತಲೂ ಅನಿಸುತ್ತೆ. ಹಾಗೆ ಫ್ರೆಶ್ ಅಪ್ ಆಗಿ ತಿಂಡಿಗೆ ಬಂದ್ವಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಉಪ್ಮಾ ಜೊತೆಗೆ ಬ್ರೆಡ್ಡು ಜಾಮು ಉಪ್ಪಿನಕಾಯಿನ ಕೊಟ್ಟಿದ್ರು. ಬಿಸಿ ಬಿಸಿಯಾಗಿ ತಿಂದರೆ ಉಪ್ಪಿಟ್ಟು ಸಹ ಚೆನ್ನಾಗೇ ಇರುತ್ತೆ. ನನಗಂತೂ ಉಪ್ಪಿಟ್ಟು ಅಂದರೆ ಇಷ್ಟ, ಚೆನ್ನಾಗೂ ಇತ್ತು. ಹಾಗೆ ತಿಂಡಿನ ಮುಗಿಸ್ಕೊಂಡು ಕಾಫಿ ಟೀನೂ ಇರುತ್ತೆ, ಕಾಫಿ ಎಲ್ಲ ಕುಡ್ಕೊಂಡು ರಿವರ್ ಆ್ಯಕ್ಟಿವಿಟೀಸ್ಗೆ ಬಂದ್ವಿ. ಇದರ ಪೂರ್ತಿ ವಿಡಿಯೋನ ನಾನು ಈಗಾಗಲೇ ಚೈತ್ರ ಅನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಬೋದು. ಅದರಲ್ಲೂ ನಮಗೆ ರಿವರ್ ಆ್ಯಕ್ಟಿವಿಟೀಸಲ್ಲಿ ತುಂಬಾ ಇಷ್ಟ ಆಗಿದೆ ಅಂದರೆ ರಿವರ್ ರಾಫ್ಟಿಂಗ್ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಸೂಪರಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಹಾಗೆ ಒನ್ ಆಫ್ ದ ಬ್ಯೂಟಿಫುಲ್ ಮೆಮೊರಿ ಅಂತಲೂ ಸಹ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ರಿವರ್ ಆ್ಯಕ್ಟಿವಿಟೀಸ್ನ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಬಂದ್ವಿ. ಊಟಕ್ಕೆ ಅಂತ ಹೇಳಿ ರೋಟಿ ಮತ್ತು ಪಲ್ಯ, ದಾಲ್, ರೈಸ್, ಎಗ್ ಕರಿ ಎಲ್ಲನೂ ಇತ್ತು. ಊಟ